ಮೇಡಮ್ ಏನೋ ಅಪ್ಲೈ ಮಾಡ್ತಿದ್ದಾಳಲ್ಲ, ಏನ್ ಮಾಡ್ತಿದ್ದಾಳೆ? ಮೇಡಮ್ ಏನ್ ಮಾಡ್ತಿದ್ಯಾ ಪುಟ್ ಮೇಡಮ್? ಏನೋ ದೊಡ್ಡದಾಗಿ ಪ್ಲಾನ್ ನಡೆಸ್ತಿದ್ಯಾ? ದುರ್ಗಾ, ಏನು ಇಲ್ಲ. ಏನಿಲ್ವಾ? ನೀನ್ ಏನ್ ಇಷ್ಟೊಂದು ಭಯ ಪಟ್ಕೊಂಡು ಮಾಡ್ತಿದ್ಯೋ ಆ ಕೆಲಸ ಏನು ಅಂತ ನನಗೂ ಹೇಳಿದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಪ್ಪ. ಅಲ್ಲ, ನೀನ್ ಈಗ ತಾನೇ ತಿಂಡಿ ತಿಂದಿದ್ಯಾ ತಾನೆ? ಮತ್ತೆ ಈ ಬಾಕ್ಸ್ ಯಾರಿಗೆ? ಅದು ಇಷ್ಟೊಂದು ಪ್ರೀತಿಯಿಂದ ಕಟ್ತಾ ಇದ್ಯಾ? ಅದು ಅದು ತಾತಂಗೆ. ಜಗನ್ನಾಥ್ ಸರ್ಗ? ಪುಟ್ ಮೇಡಮ್ ಸುಳ್ಳು ಹೇಳ್ಬಾರ್ದು. ಅವ್ರು ಈಗ ತಾನೇ ತಿಂಡಿ ತಿಂದ್ರು. ಯಾರಿಗೆ ಬಾಕ್ಸು? ಅಯ್ಯೋ ದುರ್ಗಾ, ನೀನ್ ಇಷ್ಟು ಟ್ಯೂಬ್ಲೈಟ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನೇನಕ್ಕೆ ಇಷ್ಟೊಂದು ಕ್ವಶನ್ ಮಾಡ್ತಿದ್ಯಾ? ಈಗ ನನ್ನ ಜೊತೆ ನೀನು ಬಾ, ಅಲ್ಲಿ ನಿಂಗೊಂದು ಸರ್ಪ್ರೈಸ್ ಇದೆ. ನಿನ್ ಜೊತೆನಾ? ಎಲ್ಲಿಗೆ ಪುಟ್ ಮೇಡಮ್? ನಾನ್ಯಾಕೆ ಬರ್ಬೇಕು? ದುರ್ಗಾ, ನನಗೆ ಕರ್ದೆ ತಾನೆ ನೀ ನನ್ನ ಜೊತೆ ಬರ್ಬೇಕು. ಇಲ್ಲಿ ನೀನ್ ಕೇಳಿದ ಎಲ್ಲಾ ಕ್ವಶನ್ಸ್ಗೂ ಅಲ್ಲಿ ಆನ್ಸರ್ ಸಿಗತ್ತೆ. ಅಲ್ಲ, ಬಾಸ್ ಕೇಳಿದ್ರೆ ಏನ್ ಹೇಳೋದು? ಏನು ಆಗಲ್ಲ ದುರ್ಗಾ. ಬಾ ದುರ್ಗಾ. ದುರ್ಗಾ, ಬಾ ದುರ್ಗಾ, ಇವರೇ ನಮ್ಮ ತಾತ. ತಾತ, ನಾನು ನಿಮ್ಗೆ ಅಂತಾನೆ ಒಂದು ಸ್ಪೆಷಲ್ ಊಟ ತಂದಿದ್ದೀನಿ. ಅದು ದುರ್ಗಾ ಮಾಡಿರೋದು. ತಗೊಳ್ಳಿ ತಾತ. ಇರಿ ತಾತ, ನಾನೇ ತಿನ್ನಿಸ್ತೀನಿ. ಪುಟ್ ಮೇಡಮ್, ಇವ್ರೇನಾ ನಿನ್ ತಾತ? ನೀನ್ ಪ್ರತಿದಿನ ಇವ್ರಿಗೇನ ಊಟ ತರೋದು? ಹೂ ದುರ್ಗಾ, ಇವ್ರು ನಿಮ್ ಪಪ್ಪ ಅಲ್ವಾ? ಹಾಗಿದ್ಮೇಲೆ ಇವ್ರು ನನ್ನ ತಾತ. ತಗೊಳ್ಳಿ ತಾತ. ದುರ್ಗಾ, ನಿಂಗೆ ಏನ್ ಮಜಾ ಗೊತ್ತಾ? ತಾತಂಗೆ ಮ್ಯಾಜಿಕ್ ಮಾಡಕ್ ಬರುತ್ತೆ. ಓ ಹೌದಾ ಪುಟ್ ಮೇಡಮ್? ನನಗೆ ಗೊತ್ತೇ ಇರ್ಲಿಲ್ಲ. ಹೂ ದುರ್ಗಾ, ನಾನು ಇಲ್ಲಿಗೆ ಬಂದ್ರೆ ಟೈಮ್ ಹೋಗೋದು ನನಗೆ ಗೊತ್ತಿರಲ್ಲ. ತಾತ ನನಗೆ ಕುದುರೆ ಸವಾರಿ ಮಾಡಿಸ್ತಾರೆ, ನಾನ್ ತಿನ್ಸಿದ್ರೆ ಮಾತ್ರ ತಿಂತಾರೆ. ದುರ್ಗಾ, ತಾತಂಗೆ ಯಾರಾದ್ರೂ ಕಲ್ಲಲ್ಲಿ ಹೊಡೆದ್ರೆ ನನ್ನ ಹೆಸರು ಹೇಳಿ ಅಂದಿದ್ದೀನಿ. ಯಾರಾದ್ರೂ ತಾತಂಗೆ ತೊಂದರೆ ಕೊಟ್ರೆ ನಾನು ಅವ್ರಿಗೆ ಡಿಶುಮ್ ಡಿಶುಮ್ ಮಾಡ್ಬಿಡ್ತೀನಿ. ಪುಟ್ ಮೇಡಮ್, ನಿನ್ಗೆ ಈ ತಾತ ಅಂದ್ರೆ ತುಂಬಾ ಇಷ್ಟನಾ? ಯಾಕಂದ್ರೆ ಇವ್ರನ್ನ ನನ್ನ ಬಿಟ್ಟು ಯಾರು ಇಷ್ಟಪಡಲ್ಲ. ನಂಗೆ ತಾತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಮನೆ ಕರೆದ್ರೆ ಬರೋದೇ ಇಲ್ಲ. ಇಲ್ಲ ಕಂದ, ತಾತ ಅದನ್ನೆಲ್ಲ ತ್ಯಾಗ ಮಾಡಿನೇ ಹೀಗಾಗಿರೋದು. ಅದ್ಯಾವಾಗ ಆ ದೇವಿ ಇವ್ರಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡ್ತಾಳೋ. ತಾತ ಇವತ್ತಾದ್ರೂ ಕತೆ ಹೇಳಿ. ದುರ್ಗಾ, ತಾತ ಕತೆ ಹೇಳ್ತಾರೆ ಗೊತ್ತಾ? ಅದವ್ರೇನ್ ಮಾತಾಡ್ತಾರಂತ ನಂಗೆ ಗೊತ್ತಾಗೋದೇ ಇಲ್ಲ. ಕತೆ ಕೇಳಬೇಕು,
ಕತೆ ಜೀವನ ಕಲಿಬೇಕು, ಪಾಠ ಕಲಿಬೇಕು, ಕಲಿಬೇಕು ಪಾಠ ಕತೆ. ದುರ್ಗಾ, ತಾತ ಹೀಗೆ ಮಾತಾಡೋದು ನಂಗೆ ಒಂದ್ ಸ್ವಲ್ಪನೇ ಅರ್ಥ ಆಗುತ್ತೆ. ದುರ್ಗಾ, ನೀನೇ ಕತೆ ಹೇಳು. ತಾತ, ದುರ್ಗಾ ತುಂಬಾ ಚೆನ್ನಾಗಿ ಕತೆ ಹೇಳ್ತಾಳೆ. ತಾತ, ಈ ದುರ್ಗಾ ಹೇಳೋ ಕತೆನ ಕೇಳಿಸ್ಕೊಳ್ಳಿ. ಯಾವ ಕತೆ ಹೇಳಿ? ಮೂಕಾಂಬಿಕೆ. ಮೂಕಾಂಬಿಕೆ, ಕೊಲ್ಲೂರು ಮೂಕಾಂಬಿಕೆ ಕತೆ ಹೇಳು ದುರ್ಗಾ. ಅಪ್ಪ, ಎಷ್ಟರ ಹೇಳಿದ್ದೀನಿ ನಾನು ಅವಳ ಕತೆ ಹೇಳಲ್ಲ ಅಂತ. ಅವಳ ಹೆಸರು ಹೇಳೋದಕ್ಕೂ ನನಗಿಷ್ಟ ಇಲ್ಲ. ನನಗಾಗ್ಲಿ ನಿನಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ಅವಳು ಏನ್ ಮಾಡಿದಾಳೆ ಅಂತ ಅವಳ ಕತೆ ಹೇಳ್ಬೇಕು. ದುರ್ಗಾ, ನಿನ್ನ ಈ ಕೋಪದಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು. ಚಿಕ್ಕವಳಿದ್ದಾಗ ನೀನು ನನ್ನ ಮಡ್ಲಲ್ಲಿ ಮಲಗಿ ಇದೇ ಮೂಕಾಂಬಿಕೆ ಕತೆ ಕೇಳಿಲ್ಲ ಅಂದರೆ ನಿನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಆದರೆ ಇವತ್ತು ಅದೇ ಕತೆ ನಿನಗೆ ಕೋಪ ತರಿಸ್ತಿದೆ ಅಂದರೆ ಕಾಲ ಎಷ್ಟು ಕ್ರೂರಿ ಅಲ್ವಾ? ಪ್ಲೀಸ್ ದುರ್ಗಾ, ನಂಗೋಸ್ಕರನಾದ್ರೂ ಕತೆ ಹೇಳು. ನಂಗೆ ದೇವಿ ಕತೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದುವರೆಗೂ ನಾನು ದೇವಿ ಕತೆ ಯಾವುದು ಕೇಳಿಲ್ಲ. ಪ್ಲೀಸ್ ದುರ್ಗಾ, ಹೇಳು. ಇಲ್ಲ ಪುಟ್ ಮೇಡಮ್, ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಹಳೇದೆಲ್ಲ ನೆನಪಾಗಿ ಮತ್ತೆ ಅಕ್ಕ ನೆನಪಾಗ್ತಾಳೆ. ದುರ್ಗಾ, ನೀನು ನನ್ನ ಎಷ್ಟು ಪ್ರೀತಿಸ್ತೀಯ. ಇಷ್ಟು ವರ್ಷ ಆದರೂ ಆ ಪ್ರೀತಿ ಹಾಗೆ ಇದೆಯಲ್ಲ. ಸರಿ ಬಿಡು, ನಿಂಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ನಿಂಗೆ ನಂಗಿಂತ ಬೇರೆ ಯಾರ ಹೆಚ್ಚಾದ್ರು. ನಿಂಗೆ ನಮ್ಮ ಪ್ರೀತಿನೂ ಇಲ್ಲ, ತಾತನ ಆಸೆಗೆ ಬೆಲೆನೂ ಇಲ್ಲ. ನಿಂಗೆ ನಿನ್ ಕೋಪನೇ ದೊಡ್ಡದು ಅಲ್ವಾ? ನಾನು ಹೋಗ್ತೀನಿ. ಪುಟ್ ಮೇಡಮ್, ಪುಟ್ ಮೇಡಮ್, ಸರಿ, ನಿಮ್ಗೋಸ್ಕರ ನಾನು ಈ ಕತೆನ ಹೇಳ್ತೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮಕ್ಕ ಪ್ರತಿದಿನ ಇದೇ ಕತೆ ಹೇಳಿ ನನ್ನನ್ನು ಮಲಗಿಸ್ತಿದ್ಲು.